ದೂರದಿ ಬರುತ್ತೀರ್ಪ ನಾರದನನು ಕಂಡು ಪೂರಿ ಸಂತೋಷದಲ್ಲಿ ಚಾರು ವಿಷ್ಣರದಿ ಕೊಳ್ಳಿರಿಸೂತ ಮುನಿ ಪದವಾರಿಯ ಧರಿಸುತ್ತಲೇ ಅಲ್ಲ ಹಾಗಲ್ಲ ಹಾಗಲ್ಲ ನಿಮಗೆ ಈ ಮಾತನ್ನು ಹೇಳಿದ್ ನಾನು ಹಾಗಲ್ಲ ಹೋಗು 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 ಅಂತ ಹೇಳಿದ್ರೆ ನೀವು ಹೋಗುವವರ ಬಾ 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 ಬರಬೇಡ ಅಂತ ಹೇಳಿದ್ರೆ ನೀವು ಬರ್ದೇ ಇರುವವರ ಹಾಗ ಅದನ್ನ ಉದ್ಗಾರ ಮಾಡಿದ್ರೆ ಹಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಓಂ ತತ್ಸತ್ ಸತ್ಯಂ ಶಿವಂ ಸುಂದರಂ ಹರ 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 ಮಹಾದೇವ ಎಂತ ಯಾರು ಸತ್ರು ಅಂದೆ ಸತ್ಯಂ ಶಿವಂ ಸುಂದರಂ ಶಂಕರ ಶಂಭೋ ಮಹಾದೇವ ನಿನ್ನ ಪ್ರಸಾದ ಎಷ್ಟು ಹೊತ್ತಿಗೆ ಬರ್ತದೆ ಹೇಳಿದ ಆಗುದಿಲ್ಲ ನಾನೇ ಧನ್ಯ ನಾನೇ ಧನ್ಯ ನಮೋ ನಮಃ ನಮೋ ನಮಃ ಒಳ್ಳೆದಾಗ್ಲಿ ಅದೇನು ಹೆಂಗಸರು ಸ್ವರ ನಿನ್ನ ಆಶ್ರಮದಲ್ಲಿ ನನ್ನ ಮರ್ಯಾದೆಯನ್ನೇ ತೆಗಿತೀರಿ ನೀವು ನಾನ್ ತೆಗೆಯೋದಂತ ಕಟ್ಟುಗ್ರವಾದಂತಹ ತಪಸ್ಸಿನಲ್ಲಿ ಮೈಮರೆತಂತಂದ ಅನ್ನ ಆಶ್ರಮದಲ್ಲಿ ಹೆಣ್ಣಿನ ಸ್ವರ ಸಾಧ್ಯವೇ ಸಾಧ್ಯವೇ ಸ್ವಪ್ನವಾದರೂ ಬೀಳುವುದಕ್ಕೆ ಆದ್ರೆ ಕೇಳ್ತಾ ಉಂಟಲ್ಲ ಓಹೋ ಹಾಗೆ ಅನ್ನಿಸಿದ್ದು ಅದು ಭ್ರಮೆ ಅಂದ್ರೆ ಇಲ್ಲಿ ಕಾಡಿನಲ್ಲಿ ಮರಗಳು ಒಂದನ್ನು ತಿಕ್ಕಿಕೊಂಡಾಗ ಅದೊಂದು ರೀತಿ ರೊಯ್ ಅಂತ ಹೆಣ್ಣಿನ ಸ್ವರ ಬರ್ತದೆ ಬಹುಶಃ ಏನೋ ಏನೋ ತಿಕ್ತಾ ಉಂಟು ಗೊತ್ತಾಯ್ತು ನನಗೆ ಏನೋ ಆಗ್ತಾ ಉಂಟು ಇಲ್ಲಿ ಸ್ವಾಮಿ ದೊಡ್ಡ ದೊಡ್ಡ ಮರ ಎಷ್ಟು ದೊಡ್ಡ ಸ್ವರ ಅದು ಎಷ್ಟೆಷ್ಟು ದೊಡ್ಡ ಮರ ಬೇರೆ ಇದು ಮರದ ಕೆಲಸ ಅಲ್ಲ ಅಲ್ಲ ಇದು ಯಾವುದೋ ಬೇರೆ ಆಶ್ರಮದಲ್ಲಿ ಏನೋ ನಡೀತಾ ಉಂಟು ಬುದ್ಧಿ ಚೇಷ್ಟೆ ಇರ್ಬಹುದು ಮೂವಿನ ಕಾಟ ಇದ್ರು ಇರ್ಬಹುದು ಅಲ್ಲ ನಮಗದೆಲ್ಲ ತಾಗೋದಿಲ್ಲ ಪ್ರಶ್ನೆ ಬೇರೆ ತಾವೆಲ್ಲಿಂದ ಬಂದ್ರಿ ಮುಗುಳುವ ಸ್ವರ ಮುಗು ಮಗು ಬೆಕ್ಕು 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 ಇತ್ತೀಚೆಗೆ ಆಶ್ರಮದಲ್ಲಿ ಇಲಿ ಕಾಟ ಹೆಚ್ಚಾಯ್ತು ಅಲ್ವಾ ಒಂದ್ ಸಣ್ಣ ಬೆಕ್ಕನ್ನು ಸಾಕ್ಬಿಟ್ಟಿದ್ದೇನೆ ಅದು ಹಾಲು ಬೇಕು ಅಂತ ಅನ್ಸಿದಾಗ ಮ್ಯಾವ್ ಮ್ಯಾವ್ ಹೇಳುತ್ತೆ ಸನ್ಯಾಸಿ ಬೆಕ್ಕು ಸಾಕಿದಾಗ ಅದ ಕತೆ ಕೇಳಿದ್ದೇನೆ ಅಲ್ಲಿ ನಮ್ ಕತೆ ಬೆಕ್ಕಿಗೆ ಹಾಲು ಬೇಕು ಅಂತ ಆಕಳು ಸಾಕಿ ಆಕಳ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತ ಒಂದು ಹೆಂಗಸ ತಂದು ಎಲ್ಲ ಆಗಿತ್ತಂತೆ ನೀವು ಕತೆ ಅರ್ಧಕ್ಕೆ ಬಿಟ್ರಿ ಹೆಂಗ್ಸ್ ಬಂದ ಮೇಲೆ ಏನಾಯ್ತು ಅಂತ ಹೇಳಲೇ ಇಲ್ಲ ನೀವು ಸನ್ಯಾಸಿ ಸಂಸಾರ ಹಾಗಾಗಿ ಆ ಬೆಕ್ಕು ಆದಷ್ಟು ಬೇಗ ಹೊರಗಾಕು ಕಾಲಗರ್ಭದಲ್ಲಿ ಏನುಂಟೋ ಏನೋ ಸಂಸಾರಿ ಆಗಬೇಕೆನ್ನುವಂತಹ ಸಂಕಲ್ಪ ದೇವರಿಗಿದ್ರೆ ಮೀರುವುದಕ್ಕೆ ನಾನು ಯಾರು ಪಾಮರ ಅಲ್ವೇ ಇದು ಕಾಲ್ಗೆಜ್ಜೆ ಸೊತ್ತು ಜಿಂಕಿ ಜಿಂಕೆ 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 ಜಿಂಕಿ ನಾನು ನಮ್ಮ ಆಶ್ರಮದಲ್ಲಿ ಸಾಕಿದ್ದೇನೆ ಜಿಂಕೆ ಬನ್ನಿ ಅದಕ್ಕೆ ಅಲ್ಲಿ ಗಜ್ಜೆ ಕಟ್ಬಿಟ್ಟಿದ್ದೇನೆ ಅದು ಗಿಲಿ 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 ಅದೇ ಜಿಂಕೆ ಓಡಾಟ ಉಂಟು ಇಲ್ಲಿ ಅಂತ ಅನಿಸ್ತಾ ಉಂಟು ತಾವು ಮತ್ತೆ ಯಾವಾಗ ಬರ್ತೀನಿ ಅಲ್ಲ ನಾನು ಮತ್ತೆ ಬರ್ಲಿಕ್ಕೆ ಇಷ್ಟು ಬೇಗ ಹೋಗುವುದಿಲ್ಲ ಅಂದ್ರೆ ನೀವು ಸ್ವಲ್ಪ ನಿಂತು ಹೋಗುವಂತ ಬಂದಿದ್ದೆ ಬನ್ನಿ 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 ಕೂತ್ಕೊಳ್ಳಿ ನಾವು ಇಲ್ಲೇ ಒಳಗಡೆ ಹೋಗಿ ಮಾತಾಡೋದು ಬೇಡ ಇಲ್ಲೇ ಕೂತು ಮಾತಾಡೋಣ ಇಲ್ಲೇ ಹೌದು ಆದ್ರೆ ಸ್ವಲ್ಪ ಬಿಸಿಲು ಹೆಚ್ಚುಂಟು ಒಳಗೆ ಹೋಗುವ ಇಲ್ಲೇ ಬೇಡ ಬೇಡ ಒಳಗೆ ಬೇಡ ಬೇಡ ಯಾಕೆಂದ್ರೆ ಒಳಗಿಂದ ನಾನು ಬೇಕಾದಂತ ತರಿಸಿ ಕೊಡ್ತೇನೆ ಸ್ವಲ್ಪ ಗಾಳಿ ಹೆಚ್ಚುಂಟು ಒಳಗೆ ನೀನು ಹೋಗು ಪಾಪವೇ ಹಿಂದೆ ಹೋಗು ಯಾವ ಪಾಪವ ನಾರದ ಮಹರ್ಷಿಗಳು ಬಂದಿದ್ದಾರೆ ಜನ್ಮಾಂತರೀಯವಾದಂತಹ ಪಾಪದ ಲೇಪ ಏನಾದ್ರೂ ಇದ್ರು ಮುಂದೆ ಬರುವುದು ಬೇಡ ಹಿಂದೆ ಹೋಗುದು ಬನ್ನಿ ಬನ್ನಿ ಕೂತ್ಕೊಳ್ಳಿ ಪಾಪ ಉಂಟು ಅಂತ ಗೊತ್ತಾಯ್ತಲ್ಲ ನಿಮ್ಗೆ ಹೋಗುವ ಹೊತ್ತು ಬಂದ್ರೆ ನಾನು ಬೇಡ ಅಂತ ಹೇಳುವುದಿಲ್ಲ ಒಂದು ವಿಚಾರ ಹೇಳ ಪೇಳಲರಿಯೇನ ಕೇಳಿದ ನುಡಿಗಳು ಪೇಳಲರಿಯೇನ
ಹೊಸ ಜಾಲವನ್ನ ಕೇಳಿದೆನ ಹೊಸ ಜಾಲವನ ವಿಧಿ ಬಾಲನ ಆಶ್ರಮದೊಳಗಲ್ಲಿ ಕೇಳಲರಿಯೇನ ಕೇಳಿದ ನುಡಿಗಳ ನಾನು ಇಲ್ಲಿಗೆ ಬರ್ಬೇಕಂತಲೇ ಬಂದದ್ದು. ಓಹೋ, ದಾರಿಯಲ್ಲಿ ಯಾರಾದ್ರೂ ಬೇರೆ ಕಡೆ ಬನ್ನಿ ಅಂತ ಆಮಂತ್ರಣ ಕೊಟ್ರ? ಆಮಂತ್ರಣ ಕೊಟ್ಟದ್ದಿಲ್ಲ, ಆದ್ರೂ ನಾನು ಹೋದೆ. ಹೌದಾ? ನನಗೆ ಆಮಂತ್ರಣ ಬೇಕು ಅಂತಿಲ್ಲ, ನಿಮಗೆ ಆಮಂತ್ರಣದ ಅವಶ್ಯಕತೆ ಇಲ್ಲ. ಹೋಗ್ಬೇಕು ಅಂತ ಅನಿಸಿತ ಹೋಗಿ ಬಿಡುದು. ಮತ್ತೆ ಯಾರು ಬೇಡ ಅಂತ ಹೇಳುವುದೂ ಇಲ್ಲ. ಹೇಳುವುದಿಲ್ಲ, ಅಲ್ಲ ಬೇಡ ಅಂದ್ರೂ ನಾನು ಬಿಡುವುದಿಲ್ಲ. ಎಲ್ಲಿ ಹೋದ್ರಿ? ನಿಮ್ಮ ಮನೆಗೆ ನಿಮ್ಮ ಆಶ್ರಮಕ್ಕೆ ಬರುವ ದಾರಿಯಲ್ಲಿ ವಶಿಷ್ಠನ ಆಶ್ರಮ ಇತ್ತಲ್ಲ, ಅರುಂಧತಿ ವಲ್ಲಭ ಇದ್ದಾನೆ. ಮತ್ತೆ ಅಲ್ಲಿಗೂ ಹೋದ್ರ? ಒಳ ಹೊಕ್ಕೆ ಏನಾಯ್ತು? ಆಶ್ರಮ ಅಂದ್ರೆ ಇದು ನೋಡು, ಅದೇ ಆಶ್ರಮದ ಮಾರ್ಗದಲ್ಲಿ ಬರುವಾಗ ನಾನು ಅಲ್ಲಿ ಬಂದು ಒಳ ಹೊಕ್ಕದಿದ್ರೆ ಅಪರಾಧ ಅಲ್ವೇನೋ? ನಾಳೆ ನಿನ್ಗಾದ್ರೂ ಸಿಟ್ಟು ಬರುವುದೇ ವಿಚಾರ ಮಾಡು. ಸಿಟ್ಟು ಬರದೇ ಇದ್ರು ನೀವು ಬರಿಸ್ತಾ ಇದ್ದೀರಿ. ಹೇಳ್ತೇನೆ, ಹಾಗಾಗಿ ಹೋಗಿ ಅವನ ಹೆಸರು ಕೇಳಿದ್ರೆ ಆಗುದಿಲ್ಲ. ಆದ್ರೂ ನಾನು ಮಾಡಿದ ಕೆಲಸ ಹೇಳುವಾಗ ಹೇಳಿ. ಹೋದೆ, ಕುಳಿತೆ, ಉಪಚಾರವನ್ನೆಲ್ಲ ಮಾಡಿದ. ಸರಿ. ಆ ನಂತರದಲ್ಲಿ ಹೀಗೆ ಮಾತನಾಡ್ತಾ ಲೋಕಾಭಿರಾಮವಾಗಿ ನಿನ್ನ ವಿಚಾರ ಬಂತು. ಅಂದ್ರೆ ನಾನೇ ಎತ್ತಿದ್ದು ನನ್ನ ವಿಚಾರ. ನಿನ್ನ ವಿಚಾರ ಆ ಪಾಪಿಯ ಸಮ್ಮುಖದಲ್ಲಿ ಯಾಕೆ ನನ್ನ ವಿಚಾರ ಎತ್ತಿದ್ರಿ ಸ್ವಾಮಿ? ಹೇಳ್ಬಾರ್ದಿತ್ತು, ಕೊನೆ ಗೊತ್ತಾಯ್ತು. ಮತ್ತೆ ಎತ್ತಿಬಿಟ್ಟೆ. ಸರಿ. ಅಂದ್ರೆ ನಿನ್ನ ಬಗ್ಗೆ ಇದ್ದ ಅಭಿಮಾನ. ಏನ್ ಹೇಳಿದ್ರಿ? ಎಂತಹ ಸಾಧಕ, ನಿಜವಾಗಿ ಅಂತಹ ವ್ಯಕ್ತಿತ್ವ ಇನ್ನು ಹುಡುಕುವುದು ಕಷ್ಟ. ಅವನ ಎದುರಿಗೆ ಹೇಳಿದ್ರು ಪ್ರಯೋಜನ. ಅವನು ಒಪ್ಪು ಜಾತಿಯವನೇ ಅಲ್ಲ. ಹೇಗಿದ್ದವ, ಹೇಗಾಗಿ ಹೋದ, ಎಷ್ಟೆಲ್ಲ ಈಗ ವಿಚಾರ ಹೇಳಿ. ಸರಿ ಆಯ್ತು. ಆದ್ರೆ ಅವನ ಎದುರಿಗೆ ಬೇಡವಾಗಿತ್ತು ಅಷ್ಟೇ. ಬೇಡವಾಗಿತ್ತು, ಆಯ್ತು, ನೀವು ಹೇಳಿದ್ರಿ. ಆದ್ರೂ ಒಂದು ಅವ ಮಾತ್ರ ಶಾಂತ ಚಿತ್ತನಾಗಿ ಅದನ್ನೆಲ್ಲ ಕೇಳಿದ. ಅಯ್ಯಪ್ಪ, ಗುಳ್ಳೆ ನರಿಯವ. ಕೆಲವರಿಗೆಲ್ಲ ಇರ್ತದೆ, ನೋಡುವುದಕ್ಕೆ ಎಷ್ಟು ಶಾಂತನು, ಒಳಗಷ್ಟೇ ಬಿಸಿ. ಹೌದೇನಾ? ಅಯ್ಯಪ್ಪ, ಯಾರನ್ನ ನಂಬಿದ್ರು ಅವನನ್ನ ನಂಬುವುದಲ್ಲ. ಹೌದೇನಾ? ಅದು ಒಂದು. ಈ ಕೆಲವರಿಗೆಲ್ಲ ಮೂಗಿನ ಕೆಳಗೆ ಬಾಯಿ ಉಂಟು ಸಿಟ್ಟು ಬರ್ತದೆ. ನಮಗೆಲ್ಲ ಹಾಗೆ. ನಿನ್ಗಾಗ ನಾನು ನಿಂದು ಅಂತ ಹೇಳಿ ಅದು ನಮಗೆಲ್ಲ ಹಾಗೋ. ನಮ್ಮನ್ನು ಎಷ್ಟೊತ್ತಿಗೂ ನೀವು ನಂಬಬಹುದು. ಹೌದು. ಆದ್ರೆ ಅವ ಮಾತ್ರ ಆಗ ಶಾಂತಿತನಾಗಿ ಕೇಳಿದ. ಕೇಳಿ ಹೀಗೆಲ್ಲ ಮಾಡಿದ. ಏನೇ ಇರಲಿ ಅಂತಹ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸುವುದಕ್ಕಿದ್ದಾನೆ. ತಪೋಮುಖದಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ. ಅವನ ಸಾಧನೆ ವಿಶಿಷ್ಟ. ಹೀಗೆ ಹೊಗಳ್ತಾ ಇದ್ದಾಗ ಸರಿ ಕೈ ಮಾಡಿ ಅಲ್ಲಿಗೆ ನಿಲ್ಲಿಸಿದೆ. ಒಂದು ಕತೆ ಹೇಳ್ತೇನೆ ಅಂದ. ಕತೆ? ಎಂತ ಕತೆ? ಮತ್ತೇನಲ್ಲ ನಾರದ್ರೆ, ಒಬ್ಬ ಕಲ್ಲು ಕುಟ್ಟುವ ಇದ್ದ, ಕಲ್ಲು ಕುಟ್ಟಿಗ. ಕಲ್ಲನ್ನು ಕುಟ್ಟುತ್ತಿರುವಾಗ ಆ ಸೂರ್ಯನ ಪ್ರಖರವಾದ ಪ್ರಕಿರಣ ಇವನನ್ನು ತಾಗಿ ಮೈಯೆಲ್ಲ ಬೆವರಿ ಹೋಯ್ತು. ಸರಿ. ಆಗ ಅವನಿಗನಿಸಿದ್ದು, ಅಯ್ಯಪ್ಪ, ಈ ಕಿರಣಗಳು ಎಷ್ಟೊಂದು ಬಲಾಢ್ಯ, ನಾನೇ ಆ ಕಿರಣಗಳಾಗಿದ್ರೆ ಅಂತ ಅನಿಸಿತಂತೆ. ಅಂದ್ರೆ ತಾನೇ ಸೂರ್ಯ ಆದ್ರೆ ಕಿರಣಗಳಾಗಿದ್ರೆ ಅಂತ ಯೋಚನೆ ಬಂತು. ಪರಿಣಾಮ ಮೇಲಿದ್ದು ದೇವನಿಗೆ ಅನಿಸಿತಂತೆ, ಯಾಕೆ ಇವನ ಆಸೆ ಈಡೇರಿಸಿ ನೋಡುವ, ಇವನನ್ನು ಪರೀಕ್ಷೆ ಮಾಡೋಣ ಅಂತ. ಅಸ್ತು ಅಂದ. ಅವ ಸೂರ್ಯನೇ ಅದ. ಎಷ್ಟು ಮೇಲೆ ಹೋಗ್ಬಿಟ್ಟ. ಎಷ್ಟು ಮೇಲೆ ಹೋದ. ಒಬ್ಬ ಸಾಮಾನ್ಯ ಕಲ್ಲುಕುಟುಕ ನೋಡಿ. ಆದ್ರೆ ಮರುಕ್ಷಣದಲ್ಲಿ ಒಂದು ದೊಡ್ಡ ಮೋಡದ ರಾಶಿ ಬಂದು ಆ ಸೂರ್ಯನನ್ನು ಅಡ್ಡಿಗಟ್ಟಿತಂತೆ. ಅವನ ಬೆಳಕು ಕೆಳಗೆ ಬೀಳುವುದಿಲ್ಲ. ಹೌದು, ಮರಿ ಆಯ್ತು. ಆಗ ಇವನಿಗನಿಸುತ್ತೆ, ಸೂರ್ಯನಿಗಿಂತ ಈ ಮೋಡಗಳೇ ಬಲಾಢ್ಯ. ಹೌದು, ನಾನು ಮೋಡವೇ ಆಗಿದ್ದರೆ. ಒಂದು ದೃಷ್ಟಿಯಲ್ಲಿ ಹೌದಿದು. ಹೌದು. ಆ ಕ್ಷಣದಲ್ಲಿ ದೇವರು ನೋಡುವ, ಇದನ್ನೊಂದು ಮೋಡವೇ ಆಗಲಿ ಅಂತ. ತಥಾಸ್ತು. ಮೋಡ ಬೀಗುತ್ತಾ ಇದ್ದ ಹೊತ್ತಿಗೆ ಜೋರಾಗಿ ಗಾಳಿ ಬೀಸಿತ್ತು. ಮೋಡ ಎಲ್ಲ ಚದರಿ ಹೋಯ್ತು. ಅಯ್ಯಪ್ಪ, ಮೋಡಕ್ಕಿಂತ ಗಾಳಿಯೇ ಗಟ್ಟಿ, ನಾನು ಗಾಳಿಯೇ ಆಗಿದ್ರಿ. ದೇವರು ತಥಾಸ್ತು. ಗಾಳಿ ಬೀಗುತ್ತಾ ಇತ್ತು. ಜೋರಾಗಿ ಬೀಸೋ ಹೊತ್ತಿಗೆ ಒಂದು ಬಂಡೆ ಅದನ್ನು ತಡೆಯಿತು. ಗಾಳಿಯನ್ನು ತಡೆಯುತ್ತದೆ ಈ ಬಂಡೆ. ನಾನು ಬಂಡೆಯೇ ಆಗಿದ್ದರೆ ಬಂಡೆಯೇ ಆಗುವಂತ ತಥಾಸ್ತು ಅಂತ. ಬಂಡೆಯೇ ಆಗ. ಸ್ವಲ್ಪ ಹೊತ್ತಿಗೊಬ್ಬ ಕಲ್ಕುಟಿಗ ಬಂದ. ಆ ಬಂಡೆಯನ್ನು ಹಿಡಿದು ಬಡಿದ. ಬಂಡೆ ಚೂರಾಯ್ತು. ಅಯ್ಯಬ್ಬ, ಬಂಡೆಗಿಂತ ಕಲ್ಲು ಕುಟಿಕನೇ ಗಟ್ಟಿ, ನಾನು ಕಲ್ಲು ಕುಟಿಕನೇ ಆಗಿದ್ರೆ ಅಂತ. ದೇವ್ರ ತಥಾಸ್ತು ಅಂತ. ಮತ್ತೆ ಎಲ್ಲಿದ್ದೋ ಅಲ್ಲಿಗೆ ಬಂದ. ಒಂದು ವರ್ತುಲ ಒಂದು ಸುತ್ತಾಕಿದ ಬುಡಕ್ಕೆ ಬಂದ. ಒಂದಿಷ್ಟು ಕಾಲ ಕಳೆದ ಬಿಟ್ರೆ ಬರೇ ಕತೆ ಹೇಳಿ ಬಿಟ್ಟು ನಾವು ಯಾರಿಗೆ ಅಂತ ಹೇಳಿದ್ವಿ. ನಾನು ಕೇಳಿದೆ, ಅಲ್ಲ ಹೌದು,
ನೀನು ಈ ಕಥೆಯನ್ನ ನನ್ನ ಹತ್ರ ಯಾಕೆ ಹೇಳಿದೆ? ಹೌದು. ನನಗೇನು ಸಂಬಂಧ ಈ ಕತೆಗೆ? ನಿಮ್ಗೆ ಹೇಳಿದ್ದಲ್ಲ ನಾರದ್ರೆ. ಅವ ಹೆಂಡತಿಗೆ ಹೇಳು ಕತೆ ನಿಮ್ಮ ಹತ್ರ ಹೇಳ್ದ. ಹೆಂಡತಿಯಲ್ಲಿ ಎಷ್ಟು ಬಾರಿ ಹೇಳಿದ್ನೋ ನನಗೆ ಇದೇ ಕತೆ ಹೇಳ್ತಾ ಇರೋದು ಅವನ ಹೆಂಡತಿಯಲ್ಲಿ. ಹೌದಾ? ಕತೆಯೇ ದೊಡ್ಡದವನು. ನನ್ನಲ್ಲಿ ಹೇಳ್ದ. ಇದು ಯಾಕೆ ಹೇಳಿದೆ? ಇದು ನಿಮ್ಗೆ ಹೇಳಿದ್ದಲ್ಲ, ಆ ಕೌಶಿಕನ ಬಗ್ಗೆ ಹೇಳಿದ್ದು ಅಂತ. ನಿನ್ನ ಬಗ್ಗೆ ಯಾಕಂತ ಕೇಳ್ಬೇಕಿತ್ತು. ಕೇಳಿದೆ, ಯಾಕೆ ಈ ಕತೆಗೂ ಅವನಿಗೂ ಏನು ಸಂಬಂಧ ಅಂತ ಕೇಳಿದೆ. ಆಗ ಇಲ್ಲ, ಅದು ಅವನಿಗೆ ಸಂಬಂಧಪಟ್ಟದ್ದು. ಯಾರು ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನೇ ಮಾಡಬೇಕು ಸ್ವಾಮಿ ಅಂತ ಹೇಳಿ. ಹೌದಾ? ಹೌದು. ಒಬ್ಬಾತ ಒಂದು ಅಗಸ ಒಂದು ಕತ್ತೆಯನ್ನು ನಾಯಿಯನ್ನು ಸಾಕಿದ್ದ. ಇದು ಕತೆ ಅವನೇ ಹೇಳಿ. ಹೌದಾ? ಏನು ನಾಯಿ ಬೊಗಳುತ್ತಿತ್ತು, ನಾಯಿಯನ್ನು ಅತಿಯಾಗಿ ಪ್ರೀತಿಸುತ್ತಲೂ ಇದ್ದವ. ಕತ್ತೆಗೆ ತಲೆ ಬಿಸಿ ಆಯ್ತು. ಅದನ್ನು ಪ್ರೀತಿ ಮಾಡಿದಷ್ಟು ನಾನು ಪ್ರೀತಿ ಮಾಡುವುದಿಲ್ವಲ್ಲ ಅಂತ. ಆಗ ಯೋಚನೆ ಬಂತು, ಓಹೋ ನಾಯಿ ಬೊಗಳಿ ಎಚ್ಚರಿಸುತ್ತದೆ ಕಳ್ಳ ಬಂದಾಗ, ಹಾಗಾಗಿ ಅದಕ್ಕೆ ಅವನನ್ನು ಆ ನಾಯಿಯನ್ನು ಕಂಡ್ರೆ ಅವನಿಗೆ ಪ್ರೀತಿ, ನಾನು ನಿತ್ಯ ಬೊಗಳ್ತೇನೆ ಅಂತ ರಾತ್ರಿ ಕೂಗುವುದಕ್ಕೆ ಆರಂಭಿಸ್ತು. ಅದು ಅವನಿಗೆ ರಗಳಾಯ್ತು. ಹೋಗಿ ಸರಿ ಪಡೆದ. ಯಾಕೆ ನಾಯಿ ಕೂಗುವುದಕ್ಕೂ ಕತ್ತೆ ಕೂಗುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಕರ್ಕಶ. ಒಬ್ಬಡ್ದ, ಮತ್ತೆ ಮಾರನೇ ದಿನ ಕೂಗಿತು, ಮತ್ತೆ ಬಡ್ದ. ಇಷ್ಟು ಕೂಗಿದ್ರು ಬಡಿತಾನೆ. ಆಗ ನಾಯಿ ಕೇಳಿತಂತೆ, ಯಾಕಪ್ಪ ಯಾಕೆ ಸುಮ್ಮನೆ ಕೂಗಿ ದಿವಸ ಪೆಟ್ಟು ತಿಂತಾ ಇದ್ದೀಯ? ಸುಮ್ಮನೆ ಎಲ್ಲಿಯಾದ್ರೂ ಓಡಿ ಹೋಗ್ಬಾರ್ದ? ಈ ರೀತಿ ಹೊಡಿತಾನೆ. ಓಡಿ ಹೋಗ್ಬೇಕು ಅಂತ ಮಾಡಿದ್ದೆ, ಆದ್ರೆ ಏನ್ ಮಾಡುವ, ಅವ ತನ್ನ ಮಗಳಲ್ಲಿ ಹೇಳಿದ ಮಾತು ಕೇಳಿ ಇಲ್ಲೇ ಆಸೆಯಿಂದ ಇದ್ದೇನೆ ಅಂತ. ಏನು ಅವನ್ನ ತನ್ನ ಮಗಳಿಗೆ ಬೈಯುವಾಗ, ಇದೇ ರೀತಿ ನೀನು ಮಾಡು, ನಾಳೆ ದಿನ ಕತ್ತೆಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡ್ತೇನೆ, ಅದಕ್ಕೊಂದು ಆಸೆ. ಮಗಳ ಕತ್ತೆಗೂ ಒಂದು ಆಸೆ ನೋಡು. ಮಗಳ ಕೊಟ್ಟು ಮದುವೆ ಮಾಡ್ತಾನೆ. ಒಂದು ಮನುಷ್ಯ ಜಾತಿ ಸಿಗ್ತದೆ ಅಂತ ಕತ್ತೆಗೂ ಆಸೆ. ಆಗ ನಾಯಿ ಹೇಳಿತದ್ದು, ಯಾವ ಕೆಲಸ ಯಾರು ಮಾಡಬೇಕು ಅವ್ರ ಕೆಲಸ ಅವರೇ ಮಾಡಬೇಕು, ಚಂದ ಅಲ್ಲ. ಈ ಕಥೆ ಯಾಕೆ ಹೇಳಿದೆ? ಅಲ್ಲದಿದ್ರಿ ಏನು ಸ್ವಾಮಿ, ಕ್ಷತ್ರಿಯನಾದವು ಹೋರಾಟವನ್ನು ಮಾಡಬೇಕು ಬಿಟ್ರೆ, ಅದನ್ನೇ ಬಿಟ್ಟು ತಾನೇನೋ ಸಾಧಿಸುತ್ತೇನೆ ಬ್ರಹ್ಮರ್ಷಿ ಆಗ್ತೇನೆ ಅಂತ ಹೋಗಿದ್ರೆ ಅದು ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ಈಗ ನೋಡಿ ಅವನ ಪರಿಸ್ಥಿತಿ ಏನಾಗಿದೆ. ಹೋದ 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 ಇಷ್ಟೆಲ್ಲ ಹೋದ, ಆದರೆ ಬಂದಂತ ಯಾವುದೋ ಒಂದು ಹೆಣ್ಣನ್ನ ಕೂಡಿ ಈಗ ಸಂಸಾರದಲ್ಲಿ ಮುಳುಗಿ ತನ್ನನ್ನೇ ತಾನು ಮರೆತಿದ್ದಾನೆ. ಅವನಿಂದೆಲ್ಲ ಬ್ರಹ್ಮರ್ಷಿ ಆಗೋದಕ್ಕೆ ಸಾಧ್ಯವೇ? ವಸಿಷ್ಠ ನನ್ನ ಕುರಿತಾಗಿ ಈ ರೀತಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾನೆ. ಸಾಧನೆ ಮಾಡುವುದಕ್ಕೆ ಕೌಶಿಕನಿಗೆ ಸಾಧ್ಯವೇ? ಅಸಾಧ್ಯ. ತೋರಿಸ್ತೇನೆ.